ನೋಡಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ನಿರಂತರವಾಗಿ ಪೂಜೆ ಪುನಸ್ಕಾರಗಳು ನಡೀತಾನೆ ಇದ್ವು. ಬೇರೆ ಬೇರೆ ಭಾಗದಲ್ಲಿ ನಿರಂತರವಾದಂಥ ಪೂಜೆ ಪುನಸ್ಕಾರಗಳು. ಅದರಲ್ಲಿ ಅವರ ಪರವಾಗಿ ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಂಥ ವ್ಯಕ್ತಿ ಅಂತಂದರೆ ಅವರು ದ್ವಾರಕಾನಾಥ್ ನಿರಂತರವಾಗಿ ಗಾಣಗಾಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ನಿರಂತರವಾದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು. ಈಗ ಅವರೇ ಮುಹೂರ್ತವನ್ನು ಇಟ್ಕೊಡ್ತಾ ಇದ್ದಾರೆ. ಸೊ ಇದು ಇನ್ನು ಸಂಪುಟದಲ್ಲಿ ಇದರ ಬಗ್ಗೆ ಇನ್ನಷ್ಟು ವಿವರಗಳು ಕೊಡ್ತೀನಿ. ಪ್ರಮಾಣ ವಚನದ ಮುಹೂರ್ತ ಮತ್ತು ದ್ವಾರಕಾನಾಥ್ ಅವ್ರ ಬಗ್ಗೆ ಇನ್ನೊಂದು ಸಂಗತಿಗಳನ್ನು ಹೇಳ್ತೀನಿ. ಆದರೆ ದೆಹಲಿಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ತೆರಳಿದ್ದಾರೆ. ಮುಂಜಾನೆ 3 ಗಂಟೆ ವಿಮಾನದಲ್ಲಿ ದೆಹಲಿಗೆ ಹೋಗಿದ್ದಾರೆ. ಮಂತ್ರಿಗಳಾಗಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಿರುವಂಥವ್ರು, ಅದರ ಬಗ್ಗೆ ಲಾಬಿ ಮಾಡ್ತಿರುವಂಥವ್ರು. ಸೊ ಇದು ಸಂಗತಿ. ಅಂದರೆ ಲಾಬಿ ಜೋರಾಗಿದೆ. ಹಾಲಿ ಸಚಿವರಿಂದಲೂ ಕೂಡ ದೆಹಲಿನಲ್ಲಿ ಒತ್ತಡ ತಂತ್ರ ಇದೆ. ಕೆಲ ಸಚಿವರನ್ನು ಮುಲಾಜಿಲ್ದೇ ಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ ಅಂತೆ. ಬಿಡಲೇಬೇಕು. ಈ ತುಂಬ ವಯಸ್ಸಾಗಿರೋರನ್ನ ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಒಂದೆರಡು ಹೆಜ್ಜೆ ಮುಂದಕ್ಕೆ ಇಡೋಕ್ಕಾಗಲ್ಲ. ಏನು ಮಾಡ್ತೀರಿ ಅಂತವ್ರು ಮಂತ್ರಿಗಳು ಮಾಡಿಕೊಂಡು? ಅದರ ಅರ್ಥ ಏನು ಅಂತಂದರೆ ಎಲ್ಲ ವಯಸ್ಸಾಗಿರೋರು ಮನೆ ಕಳಿಸ್ಬಿಡಿ ಅಂತಲ್ಲ. ನಿಜಕ್ಕೂ ಕೆಲವರು ಅನುಭವಿಗಳು ಒಳ್ಳೆ ಕೆಲಸ ಮಾಡ್ತಿರುವಂಥವ್ರನ್ನ ಉಳಿಸ್ಕೋಬೇಕು. ಈ ತೀರಾ ಮೆತ್ತಗಾಗಿರುವಂಥವ್ರನ್ನ ಬನ್ನಿರಪ್ಪ ನೀವು ಸೇವೆ ಮಾಡಿ, ನೀವಿರೋದೇ ನಿಮ್ಮದೊಂದು ಭಾಗ್ಯ, ನಿಮ್ಮ ಆಶೀರ್ವಾದ ಸಾಕು ನಮಗೆ ಅಂತ ಪಕ್ಕದಲ್ಲಿ ಇಡಬೇಕು. ಡಿ ಕೆ ಅದನ್ನು ಮಾಡ್ತಾರೆ ಅಂತ ಅನಿಸುತ್ತೆ, ನೋ ಡೌಟ್. ಯಾಕಂದರೆ ಇರೋದು 2 ವರ್ಷ. 2 ವರ್ಷದಲ್ಲಿ 1 ವರ್ಷ ಮಾತ್ರ ರಾಜಕಾರಣ, ಇನ್ನೊಂದು ವರ್ಷ ಅದು ಚುನಾವಣಾ ವರ್ಷ. ಎಷ್ಟು ನೋಡಿ ಕೆಲಸ ಮಾಡಬೇಕು, 365 ದಿವಸ ಕೆಲಸ ಮಾಡಬೇಕು. ಹಾಗಾದ್ರೆ ಮಾತ್ರ ಒಂದಷ್ಟು ಇಂಪ್ರೆಷನ್ ಬರೋಕ್ಕೆ ಸಾಧ್ಯ. ಈಗಲೇ ಇಂಪ್ರೆಷನ್ ಕೆಟ್ಟು ಹೋಗಿದೆ. ಅದನ್ನ ಯಾರು ಒಪ್ಕೊಳ್ತಾರೋ ಬಿಡ್ತಾರೋ ಹೇಳ್ತಾ ಇದ್ದೀನಿ ನೇರವಾಗಿ. ಅಂಥದ್ರಲ್ಲಿ ಮತ್ತೆ ಇಂಪ್ರೆಷನ್ ಬರಬೇಕು ಅನ್ನೋದಾದರೆ ಹಗಲು ರಾತ್ರಿ ಕೆಲಸ ಮಾಡಬೇಕು. ಹಗಲು ರಾತ್ರಿ ಕೆಲಸ ಮಾಡಬೇಕು ಅಂತಂದರೆ ಈ ರೀತಿ ಈ ಮೊದಲಿಂದಲೂ ಕೂಡ ಅಧಿಕಾರ ಅನುಭವಿಸ್ಕೊಂಡು ಬಂದಿರುವಂಥವ್ರಿಂದ ಆಗತ್ತಾ? ಇಲ್ಲ. ಒಂದಷ್ಟು ಅವರು ಬೇಕು ಅನುಭವಿಗಳು, ಒಂದಷ್ಟು ಏನು ಅಂದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮು ಕೂಡ ಬೇಕು. ಇದು ಸಂಗತಿ. ಅದನ್ನ ಇಟ್ಕೊಂಡು ಇವರು ಮುಂದುವರಿಲಿ.